ಫ್ರೆಂಡ್ಸ್, ನಾನು ಹೇಳುವ ಪ್ರತಿಯೊಂದು ಸ್ಟೋರಿ ರಿಯಲ್ ಲೈಫ್ ಸ್ಟೋರಿ. ನನಗೆ ತಿಳಿದಿದ ಮಾತ್ರ ನಾನು ಹೇಳುತ್ತೇನೆ. ನೀವು ಪೂರ್ತಿಯಾಗಿ ಕೇಳಿದ ಪ್ರತಿಯೊಬ್ಬರಿಗೆ ನನ್ನ ಚಾನಲ್ನಿಂದ ಥ್ಯಾಂಕ್ ಯು ಸೋ ಮಚ್. ರಿಯಲ್ ಸ್ಟೋರಿ. ಪತಿಯಿಂದ ಒಮ್ಮೆ ಮೋಸ ಹೋಗಿದ್ದೇನೆ, ಮತ್ತೊಮ್ಮೆ ಹೇಗೆ ನಂಬಲಿ? ಇದರ ಬಗ್ಗೆ ಮಾಹಿತಿ. ನನ್ನ ಗಂಡ ಬೇರೆ ಹುಡುಗಿಯ ಜೊತೆ ಸಂಬಂಧ ಇಟ್ಟುಕೊಂಡಿದ್ದು ನನಗೆ ಗೊತ್ತಾಯಿತು. ಆದರೆ ಈಗ ಆತ ನಮ್ಮ ಸಂಬಂಧವನ್ನು ಸರಿಪಡಿಸಲು ಪ್ರಯತ್ನಿಸುತ್ತಿದ್ದಾರೆ. ಇದು ಒಂದು ರಿಯಲ್ ಸ್ಟೋರಿ. ನಾನು ವಿವಾಹಿತ ಮಹಿಳೆ. ನನ್ನ ಸಮಸ್ಯೆ ಏನೆಂದರೆ, ನಾವು ಮದುವೆಯಾದ ಕೆಲವು ತಿಂಗಳ ನಂತರ ನನ್ನ ಪತಿ ನನಗೆ ಮೋಸ ಮಾಡುತ್ತಿರುವುದು ನನಗೆ ತಿಳಿಯಿತು. ಅದರ ನಂತರ ನಮ್ಮ ನಡುವೆ ಎಲ್ಲವೂ ಬದಲಾಯಿತು. ಆದಾಗ್ಯೂ ಈಗ ಅವರು ನಮ್ಮ ಸಂಬಂಧವನ್ನು ಬಲಪಡಿಸಲು ಪ್ರಯತ್ನಿಸುತ್ತಿದ್ದಾರೆ. ನನ್ನೊಂದಿಗೆ ಡಿನ್ನರ್ ಮಾಡಲು ಪ್ರವಾಸದ ಯೋಜನೆಯನ್ನು ಹಾಕುತ್ತಿದ್ದಾರೆ. ಆದರೆ ನನಗೆ ಯಾಕೋ ಇದು ಸರಿ ಕಾಣುತ್ತಿಲ್ಲ. ಹಿಂದೆಂದೂ ಮಾಡದ ಕೆಲಸ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲ, ನನ್ನ ಜೊತೆ ಸಮಯ ಕಳೆಯಲು ಆಫೀಸ್ನಿಂದ ಬೇಗ ಮನೆಗೆ ಬರುತ್ತಾರೆ. ಇದೆಲ್ಲ ಅವರು ಹಿಂದೆಂದೂ ಮಾಡಿರಲಿಲ್ಲ. ನಾನು ಸಂಬಂಧವನ್ನು ಕೊನೆಗೊಳಿಸಬಾರದೆಂಬ ಕಾರಣಕ್ಕೆ ಅವರು ಹೀಗೆಲ್ಲ ಮಾಡುತ್ತಿದ್ದಾರೆ ಎಂದನಿಸುತ್ತದೆ. ಈ ಬಗ್ಗೆ ನಾನು ಬಹಳ ಯೋಚಿಸುತ್ತಿದ್ದೇನೆ. ನಾನು ನನ್ನ ಪತಿಗೆ ಇನ್ನೊಂದು ಅವಕಾಶ ನೀಡಬೇಕೆ? ನಿಮ್ಮ ಪತಿ ನಿಮಗೆ ಮೋಸ ಮಾಡಿದರೆ ಮತ್ತು ನಂತರ ಇದ್ದಕ್ಕಿದ್ದಂತೆ ಸಂಬಂಧವನ್ನು ಉತ್ತಮಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ನೀವು ಹೇಳಿದಿರಿ. ಅವರು ತಪ್ಪಿತಸ್ಥನೆ ಎಂದು ಭಾವಿಸಿದ್ದರಿಂದ ಈ ರೀತಿ ಮಾಡುತ್ತಿದ್ದಾರೆ ಎಂದು ನಾನು ಹೇಳುತ್ತೇನೆ. ಅವರು ನಿಮ್ಮನ್ನು ಸಂತೋಷಪಡಿಸಲು ಮಾತ್ರ ಬಯಸುತ್ತಾರೆ. ನೀವು ವಿಷಯಗಳನ್ನು ಅತಿಯಾಗಿ ಯೋಚಿಸುತ್ತಿದ್ದೀರಿ. ಮೋಸ ಹೋದ ವ್ಯಕ್ತಿಯ ಬೇಗನೆ ನಂಬುವುದಿಲ್ಲ ಎಂದು ನಾನು ಒಪ್ಪುತ್ತೇನೆ. ಆದರೆ ನಿಮ್ಮ ಸಂಬಂಧಕ್ಕೆ ಎರಡನೇ ಅವಕಾಶ ನೀಡುವುದು ತಪ್ಪಲ್ಲ. ಗಂಡನ ವರ್ತನೆಯ ಕಡೆ ಗಮನ ಕೊಡಿ. ನೀವು ಹೇಳುವ ಎಲ್ಲವನ್ನು ಆಲಿಸಿದ ನಂತರ ನಿಮ್ಮ ಪತಿ ಪ್ರಾಮಾಣಿಕನೋ ಇಲ್ಲವೋ ಎಂದು ನೀವು ನಿಜವಾಗಿಯೂ ತಿಳಿದುಕೊಳ್ಳಲು ಬಯಸಿದರೆ, ಮುಂಬರುವ ಕೆಲವು ವಾರಗಳಲ್ಲಿ ಅವರ ನಡವಳಿಕೆಯನ್ನು ಗಮನಿಸಿ. ಈ ಸಂಬಂಧವನ್ನು ಬಲಪಡಿಸಲು ಅವನು ಹೇಗೆ ವರ್ತಿಸುತ್ತಾರೆ ಎಂಬುದರ ಬಗ್ಗೆ ಗಮನ ಕೊಡಿ. ಅವರ ಪ್ರಯತ್ನಗಳನ್ನು ನೀವು ಬಲವಾಗಿ ಕಂಡುಕೊಂಡರೆ ನೀವು ಅವರನ್ನು ಪೂರ್ಣ ಹೃದಯದಿಂದ ಸ್ವೀಕರಿಸಬಹುದು. ಒಂದು ವೇಳೆ ಅವರು ಕಷ್ಟಪಟ್ಟು ಪ್ರಯತ್ನಿಸುತ್ತಿದ್ದರೆ, ಅವರು ವಿಷಯಗಳನ್ನು ಉತ್ತಮವಾಗಿ ಕಾಣುವಂತೆ ಮಾಡಲು ಮತ್ತು ಅವರ ಅಪರಾಧವನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಎಂದರ್ಥ. ಮೋಸ ಮಾಡುವವರ ಸ್ವಭಾವ ಬಹುಬೇಗ ಬದಲಾಗುವುದಿಲ್ಲ. ಒಂದು ವೇಳೆ ನಿಮ್ಮ ಪತಿ ಸಂಪೂರ್ಣವಾಗಿ ಬದಲಾಗಿಲ್ಲ ಎಂದು ನಿಗಮನಿಸಿದರೆ, ಅವರು ವಿಷಯಗಳನ್ನು ಉತ್ತಮವಾಗಿ ಕಾಣುವಂತೆ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಅದರಿಂದ ನೀವು ಸಂವೇದನಾಶೀಲರಾಗಿ ಮಾತನಾಡುವುದು ಉತ್ತಮ. ನಿಮ್ಮ ಸಂಬಂಧವನ್ನು ಹೇಗೆ ಮುಂದಕ್ಕೆ ಕೊಂಡೊಯ್ಯಲು ನೀವು ಬಯಸುತ್ತೀರಿ ಎಂಬುದು ಸಂಪೂರ್ಣವಾಗಿ ನಿಮಗೆ ಬಿಟ್ಟಿದ್ದು. ಈ ಸ್ಟೋರಿ ಪೂರ್ತಿ ಕೇಳಿದ ಪ್ರತಿಯೊಬ್ಬರಿಗೆ ನನ್ನ ಮನಸ್ಸಿನಿಂದ, ನನ್ನ ಕನ್ನಡ ಲೈಫ್ ಸ್ಟೋರಿನಿಂದ ಥ್ಯಾಂಕ್ ಯು ಸೋ ಮಚ್.